ಕ್ಲೈಮ್ಯಾಕ್ಸ್ ನಲ್ಲಿ ಒಬ್ರದ್ದು ಕ್ಯಾಮಿಯೋ ಇದೆ. ಅವರು ನೋಡಕ್ಕೆ ರೊಮ್ಯಾಂಟಿಕ್ ಕ್ಯೂಟ್ ಬಾಯ್ ತರ ಇದ್ದಾರೆ. ಪ್ರಿಯಾ ಸುದೀಪ್ ಮೇಡಮ್ ಅವರು ಪ್ರೊಡ್ಯೂಸ್ ಮಾಡಿ, ವಿವೇಕ್ ಪ್ರಕಾಶ್ ಅವರು ಡೈರೆಕ್ಟ್ ಮಾಡಿ, ಸಂಚಿತ್ ಸಂಜೀವ್ ಅವರು ಯಾಕ್ಟ್ ಮಾಡಿರುವ ಮ್ಯಾಂಗೋ ಪಚ್ಚಾ ಸಿನಿಮಾ ಹೇಗಿದೆ ಅಂದ್ರೆ ಓಕೆ ಓಕೆ ಎಸ್, ಸಿನಿಮಾ ಚೆನ್ನಾಗಿದೆ. ಒನ್ ಟೈಮ್ ನೋಡಿ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ. ಇದೊಂದು ಒಳ್ಳೆ ಕ್ರೈಮ್ ಆಕ್ಷನ್ ಡ್ರಾಮಾ ಸಿನಿಮಾ. ಇದು ಸಿನಿಮಾ ಸ್ಟಾರ್ಟ್ ಆಗೋದೇ 2002ರಿಂದ 2010ವರೆಗೆ ಮೈಸೂರಿನಲ್ಲಿ ನಡೆದಿರುವಂತ ಕತೆ. ಸಂಚಿತ್ ಅವರ ಹೆಸರು ಬಂದ್ಬಿಟ್ಟು ಈ ಸಿನಿಮಾದಲ್ಲಿ ಪಚ್ಚ ಒಂದ್ ದಂಧೆನ ಶುರು ಮಾಡ್ತಾರೆ. ಆ ದಂಧೆ ಶುರು ಮಾಡಿದ್ಮೇಲೆ ಯಾವ ತರನೆಲ್ಲ ತೊಂದ್ರೆನ ಫೇಸ್ ಮಾಡ್ತಾರೆ ನಮ್ಮ ಪಚ್ಚ ಅವರು, ಯಾಕೆ ಈ ಸಿನಿಮಾದಲ್ಲಿ ಪೊಲಿಟಿಕ್ಸ್ ಆಡ್ ಆಗಿರುತ್ತೆ, ಇವೆಲ್ಲ ತಿಳ್ಕೊಬೇಕಂದ್ರೆ ಖಂಡಿತ ಈ ಸಿನಿಮಾನ ಒನ್ ಟೈಮ್ ವಾಚ್ ಮಾಡಿ. ಈ ಸಿನಿಮಾದ ರನ್ ಟೈಮ್ ಬಂದ್ಬಿಟ್ಟು 1 hours 40 minutes ಇದೆ. ಆದ್ರೂ ನಮಗೆ ಎಲ್ಲಿ ಬೇಜಾರ್ ತರಿಸುವಂತ ಸೀನ್ಸ್ ಗಳಿಲ್ಲ, ಅನ್ನೆಸೆಸರಿ ಸೀನ್ಸ್ ಗಳು ಎಕ್ಸ್ಟ್ರಾ ಫುಟೇಜ್ ತಂದು ಇದರಲ್ಲಿ ಯಾಡ್ ಮಾಡಿಲ್ಲ. ಸಿನಿಮಾದ ಕತೆ ಏನಿದೆಯೋ ಅಷ್ಟೇ ತೋರಿಸಿದ್ದಾರೆ. ಬಿಗ್ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಈ ಸಿನಿಮಾಕ್ಕೆ. ಇನ್ನು ಈ ಸಿನಿಮಾನ ಫ್ಯಾಮಿಲಿ ಆಡಿಯನ್ಸ್ ನೋಡಬಹುದು ಅಂದ್ರೆ ಖಂಡಿತ ನೋಡಿ. ಯಾವ್ದೇ ತರ ವಲ್ಗರ್ ವರ್ಡ್ಸ್ ನ ಯೂಸ್ ಮಾಡಿಲ್ಲ, ಎಕ್ಸ್ಪೋಸ್ ಸೀನ್ಸ್ ಗಳನ್ನ ತೋರಿಸಿಲ್ಲ. ಒಂದ್ ಒಳ್ಳೆ ಫ್ಯಾಮಿಲಿ ಕುಂತು ನೋಡುವಂತ ಸಿನಿಮಾ ಇದು. ಇನ್ನು ಸಂಚಿತ್ ಸಂಜೀವ್ ಅವರ ಲುಕ್ ಎಲ್ಲರೂ ಸುದೀಪ್ ತರ ಇದೆ ಅಂತ ಹೇಳ್ತಿದ್ದಾರೆ. ಖಂಡಿತ ಹೌದು. ಸಂಜಿತ್ ಸಂಜೀವ್ ಅವರ ಸ್ಕ್ರೀನ್ ಮೇಲೆ ನೋಡ್ತಿದ್ರೆ ಸಾಕು, ಸುದೀಪ್ ಅವ್ರನ್ನೇ ನೋಡ್ತಾ ಇದ್ದೀನೇನೋ ಅಂತ ಅನ್ಸುತ್ತೆ. ಇನ್ನು ಆಕ್ಟಿಂಗ್ ವೈಸ್ ನೋಡೋದಾದ್ರೆ ಇನ್ನು ಸುದೀಪ್ ಸರ್ ತರ ಆಕ್ಟಿಂಗ್ ಮಾಡಿದಾರ ಸಂಚಿತ್ ಸಂಜೀವ್ ಅವರು ಅಂದ್ರೆ ಕಂಪೇರ್ ಮಾಡೋದು ತಪ್ಪಾಗುತ್ತೆ. ಯಾಕೆಂದ್ರೆ ಸಂಚಿತ್ ಸಂಜೀವ್ ಅವರು ಇವರು ಟೈಪ್ ನಲ್ಲಿ ಏನೋ ಆಕ್ಟಿಂಗ್ ಮಾಡಿದ್ದಾರೆ. ಸುದೀಪ್ ಸರ್ ತರ ಆಕ್ಟಿಂಗ್ ಮಾಡೋದು ಯಾರ ಕೈಯಲ್ಲಿ ಆಗಲ್ಲ. ಯಾಕೆಂದ್ರೆ ಅವ್ರ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಅವರ ಲುಕ್, ಡೈಲಾಗ್ ಡೆಲಿವರಿ, ಸ್ಟೈಲ್, ಸ್ವಾಗ್, ಆಕ್ಷನ್ ಮಾಸ್ ಲುಕ್ ಅಲ್ಲಿ ಕಾಣಿಸ್ಕೊಳ್ಳೋದಾಗ್ಲಿ, ಇವಕ್ಕೆಲ್ಲ ಮೀರೇ ಇದಾರೆ ನಮ್ಮ ಸುದೀಪ್ ಅಣ್ಣ ಅವರು. ಅವರೆಲ್ಲ ಟಾಪ್ ನಾಚ್ ಲೆವೆಲ್ ಬಿಡಿ. ಇನ್ನು ಸಂಚಿತ್ ಸಂಜೀವ್ ಅವರು ತುಂಬಾ ಚೆನ್ನಾಗಿನೇ ಆಕ್ಟಿಂಗ್ ಮಾಡಿದ್ದಾರೆ. ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ಒಂದು ಒಳ್ಳೆ ಅದ್ಭುತ ಆಕ್ಟಿಂಗ್ ಮಾಡಿದ್ದಾರೆ ಅಂತ. ಇನ್ನು ಮ್ಯಾಂಗೋ ಪಚ್ಚ ಸಿನಿಮಾ ಫಸ್ಟ್ ಹಾಫ್ ಒಂದು 45 minutes ಗೆ ಇಂಟರ್ವಲ್ ಬಂದ್ಬಿಡುತ್ತೆ. ಆಮೇಲೆ ಇನ್ನೊಂದ್ ತಾಸ್ ಇರುತ್ತೆ, ಆಮೇಲೆ ಸಿನಿಮಾನೇ ಮುಗಿದು ಹೋಗ್ಬಿಡುತ್ತೆ. ಓವರಾಲ್ ಆಗಿ ಹೇಳೋದಾದ್ರೆ ಮ್ಯಾಂಗೋ ಪಚ್ಚ ಸಿನಿಮಾ ಡಿಸೆಂಟ್ ಆಗಿದೆ, ಒನ್ ಟೈಮ್ ನೋಡಬಹುದು. ಮಾಸ್ ಆಡಿಯನ್ಸ್ ಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಈ ಸಿನಿಮಾ. ಒಂದ್ಸಲ ಥಿಯೇಟರ್ಗೆ ಹೋಗಿ ಈ ಸಿನಿಮಾನ ನೋಡಿ, ಖಂಡಿತ ಇಷ್ಟ ಆಗೇ ಆಗುತ್ತೆ. ಈ ಸಿನಿಮಾದ ಕತೆ ನೀವೆಲ್ಲೋ ನೋಡಿದೀನಲ್ಲ ಅಂತ ನಿಮಗೆ ಅನ್ಸೋದೇ ಇಲ್ಲ, ಯಾಕೆಂದ್ರೆ ಸಿನಿಮಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಷ್ಟು ಚೆನ್ನಾಗಿ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಮೇಕಿಂಗ್, ಡೈರೆಕ್ಷನ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇದು ಮ್ಯಾಂಗೋ ಪಚ್ಚಾ ಸಿನಿಮಾದ ರಿವ್ಯೂ ಆಗಿತ್ತು. ಈ ಸಿನಿಮಾ ನೀವೇನಾದ್ರೂ ಆಲ್ರೆಡಿ ನೋಡಿದ್ರೆ ನಿಮಗೆ ಹೇಗೆ ಅನಿಸಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಇದೇ ತರ ಸಿನಿಮಾದ ರಿವ್ಯೂಸ್ ಅಪ್ಡೇಟ್ಸ್ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದು ಸಿನಿಮಾದ ರಿವ್ಯೂ ಜೊತೆಗೆ. ಥ್ಯಾಂಕ್ ಯು.